ಗೃಹ ಬಳಕೆ ಸಿಲಿಂಡರ್ ತುಂಬಿದ್ದಂಥ ಲಾರಿ ಪಲ್ಟಿ ಆಗಿದೆ. ಕೂದಲೆಳೆ ಅಂತರದಲ್ಲಿ ಇಬ್ಬರು ಸ್ಕೂಟರ್ ಸವಾರರು ಪಾರಾಗಿದ್ದಾರೆ. ಪವಾಡ ಸದೃಶ್ಯದಂತೆ ಇಬ್ಬರು ವಾಹನ ಸವಾರರು ಬಚಾವಾಗಿದ್ದಾರೆ. ನೋಡಿ, ಕ್ಷಣ ಮಾತ್ರದಲ್ಲಿ ಜೀವ ಉಳಿಸಿಕೊಂಡಿದ್ದಾರೆ ಇವರಿಬ್ಬರು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ, ಲಾರಿ ಪಲ್ಟಿ ಆಗುವ ಭಯಾನಕ ದೃಶ್ಯ ಅಲ್ಲಿನ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ನಿಲ್ಲಿಸಿದಂತಹ ಕಾರಿಗೆ ಡಿಕ್ಕಿಯಾಗಿ ಸಿಲಿಂಡರ್ ಲಾರಿ ಪಲ್ಟಿ ಆಗಿರೋದು. ಘಟನೆಯಲ್ಲಿ ಲಾರಿ ಚಾಲಕನ ಕೈಗೆ ಗಾಯಗಳಾಗಿದೆ. ರಾಜಾಜಿನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀವು ಗಮನಿಸಬಹುದು ದೃಶ್ಯಾವಳಿಗಳನ್ನು ಯಾವ ರೀತಿಯಾಗಿ. ಒಂದು ಕಡೆ ಈ ಸ್ಪೀಡ್ ಕೂಡ ಇದಕ್ಕೆ ಭಾರಿ ರೀಸನ್ ಆಗುತ್ತೆ. ಕೂದಲೆಳೆ ಅಂತರದಲ್ಲಿ ಅಲ್ಲೇ ಇದ್ದಂಥ ಈ ಬೈಕ್ ಸವಾರರು ಯಾವ ರೀತಿಯಾಗಿ ಎಸ್ಕೇಪ್ ಆಗಿದ್ದಾರೆ ನೋಡಿ. ಒಂದು ಸೆಕೆಂಡ್ ವ್ಯತ್ಯಾಸ ಆಗಿದ್ರು ಆ ಎರಡೂ ಬೈಕ್ ಸವಾರರು ಈ ಲಾರಿಗೆ ಸಿಲುಕಿ ಅಪ್ಪಚ್ಚಿ ಆಗಿಬಿಡ್ತಿದ್ರು. ಅಷ್ಟರ ಮಟ್ಟಿಗೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಹೋಗಿ ಈ ರೀತಿಯಾಗಿ ಲಾರಿ ಪಲ್ಟಿ ಆಗಿದೆ. ಗೃಹ ಬಳಕೆಯನ್ನು ಹೊತ್ತಿದಂತಹ ಸಿಲಿಂಡರ್ ತುಂಬಿದಂತಹ ಲಾರಿ ಪಲ್ಟಿ ಆಗಿರೋದು ನಡೆಯಬಹುದಾದ ಅತಿ ದೊಡ್ಡ ಅವಘಡ ತಪ್ಪಿದಂತಾಗಿದೆ. ಈಗಾಗಲೇ ಸಿಲಿಂಡರ್ನ ಅಭಾವ ಯಾವ ರೀತಿಯಾಗಿ ತಾಂಡವ ಆಡ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ರೀತಿಯಾದಂಥ ಅಷ್ಟು ಸಿಲಿಂಡರ್ಗಳನ್ನ ತುಂಬಿದಂಥ ಲಾರಿ ಎಷ್ಟು ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಿತ್ತು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿತ್ತು. ಸ್ವಲ್ಪ ನಿಧಾನವಾಗಿ ಬಂದಿದ್ರೆ ಈ ರೀತಿಯಾದಂಥ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅಂಥೇಳಿ ಇಮಿಡಿಯೇಟ್ ಆಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹೊತ್ಕೊಂಡಿದ್ದಂಥ ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದ್ರು. ಅಪ್ಪಿತಪ್ಪಿ ಸಿಲಿಂಡರ್ಗಳೇ ಇದ್ದಂಥ ಕಾರಣ ಏನಾದರೂ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿದ್ರೆ ಭಾರಿನೇ ಅವಘಡ ನಡೆದು ಹೋಗ್ತಿತ್ತು. ಗೃಹ ಬಳಕೆಯನ್ನು ಹೊತ್ತು ಸಾಕ್ತಾ ಇದ್ದಂಥ ಸಿಲಿಂಡರ್ ತುಂಬಿದ್ದ ಲಾರಿ ಪಲ್ಟಿಯಾಗಿದೆ. ಗಮನಿಸ್ತಾ ಇದ್ದೀರಿ CCTV, ಅಲ್ಲಿನ ಸ್ಥಳೀಯ CCTVಯಲ್ಲಿ ಈ ದೃಶ್ಯ ಸೆರೆ ಸಿಕ್ಕಿದೆ. ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರರು ಇಬ್ಬರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಒಬ್ಬರು ಈ ಕಡೆ ಹೋದರೆ ಒಬ್ಬರು ಆ ಕಡೆ ಹೋಗಿದ್ದಾರೆ. ಒಂದು ಕ್ಷಣ ವ್ಯತ್ಯಯ ಆಗಿದ್ರೂ ಕೂಡ ಯಾರು ಊಹಿಸಲಾರದಂಥ ಘಟನೆಗಳು ನಡೆದು ಹೋಗ್ತಾ ಇತ್ತು. ಕೂದಲೆಳೆ ಅಂತರದಲ್ಲಿ ಸದ್ಯಕ್ಕೆ ಇಬ್ಬರು ಬೈಕ್ ಸವಾರರು ಎಸ್ಕೇಪ್ ಆಗಿದ್ದಾರೆ. ಪವಾಡ ಸದೃಶ್ಯದಂತೆ ಇಬ್ಬರು ವಾಹನ ಸವಾರರು ಒಂದು ನಿಮಿಷನೂ ಇಲ್ಲ, ಕೇವಲ ಸೆಕೆಂಡ್ಗಳ ಅಂತರದಲ್ಲಿ, ಕೇವಲ ಒಂದು 10 ಸೆಕೆಂಡ್ಗಳ ಅಂತರದಲ್ಲೂ ಕೂಡ ಪಾರಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಘಟನೆ, ಲಾರಿ ಪಲ್ಟಿ ಆಗುವಂಥ ಭಯಾನಕ ದೃಶ್ಯ ಏನಿದೆ ಅದು ಅಲ್ಲಿನ ಸ್ಥಳೀಯ CCTVಯಲ್ಲಿ ಸೆರೆ ಸಿಕ್ಕಿದೆ. ಕಾರಿಗೆ ಡಿಕ್ಕಿಯಾಗಿ ಫಸ್ಟು, ಆ ನಂತರ ಸಿಲಿಂಡರ್ ತುಂಬಿದಂಥ ಲಾರಿ ಈ ರೀತಿಯಾಗಿ ಪಲ್ಟಿ ಆಗಿದೆ. ಚಾಲಕನ ಕೈಗೆ ಈ ಒಂದು ಸಂದರ್ಭದಲ್ಲಿ ಗಂಭೀರ ಗಾಯಗಳಾಗಿದೆ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಸಂಬಂಧ ರಾಜಾಜಿನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.